ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ವೆಲ್ಕಮ್ ಬ್ಯಾಕ್ ಟು ರಮ್ಯಶ್ರೀ ವ್ಲಾಗ್ಸ್. ಇದು ಆ್ಯಕ್ಚುಲಿ ನೆಕ್ಸ್ಟ್ ಕಂಟಿನ್ಯೂಷನ್ ವ್ಲಾಗ್. ಹಿಂದಿನ ವ್ಲಾಗಲ್ಲಿ ನಾನು ಕೃಷ್ಣ ಜನ್ಮಾಷ್ಟಮಿ ಫಸ್ಟ್ ಪಾರ್ಟ್ ಮಾತ್ರ ಹಾಕಿದ್ದೆ, ಲೆಂತ್ ತುಂಬ ಆಗ್ಬಿಡುತ್ತೆ ಅಂತ. ಸೊ ಸೆಕೆಂಡ್ ಪಾರ್ಟಾಗಿ ನಾನು ಮಿಕ್ಕಿದ್ದು ಕಂಟಿನ್ಯೂಷನ್ನ ಹಾಕ್ತಾಯಿದ್ದೀನಿ. ನಿನ್ನೆ ವ್ಲಾಗಲ್ಲಿ ಪೂಜೆವರೆಗೂ ತೋರಿಸಿದ್ದೆ. ಅಂದರೆ ಈಗ ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಸುಮಾರು ಒಂದು 11:30-12 ಗಂಟೆ ಮೇಲೇ ಆಯಿತು. ಪೂಜೆಗೆ ಅಂದ್ಬಿಟ್ಟು ಒಂದು ಮುಹೂರ್ತ ಇಟ್ಟಿರ್ತಾರೆ ಅಲ್ವಾ, ಆ ಮುಹೂರ್ತದಲ್ಲೇ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ 9:30-10 ಅಷ್ಟೊತ್ತಿಗೆ ಶಾರ್ಪಾಗಿ ಶುರು ಮಾಡಿಕೊಂಡಿದ್ದು. 12 ಗಂಟೆನೇ ಆಗೋಯಿತು ಎಲ್ಲನೂ ಮಾಡೋ ಅಷ್ಟರಲ್ಲಿ. ಇದು ಸ್ವಲ್ಪ ನಿಧಾನ ಪೂಜೆ ಎಲ್ಲ ಆಗೋ ಅಂಥದ್ದು. ಇನ್ನು ಈ ಸೀರೆ ಅಂತೂ ಸಖತ್ ಕಂಫರ್ಟಾಗಿತ್ತು. ನೀವು ನನ್ನ ಶಾಪಿಂಗ್ ವ್ಲಾಗಲ್ಲಿ ನೋಡಿದರೆ ಅದರಲ್ಲಿ ತೋರಿಸಿದ್ದೆ ಈ ಸ್ಯಾರಿನ ಪರ್ಚೇಸ್ ಮಾಡಿರೋದು. ಸ್ಯಾರಿ ಮಟೀರಿಯಲ್ ಅಂತೂ ಸಖತ್ತು ಬಟರಿ ಸಾಫ್ಟಾಗಿತ್ತು, ತುಂಬ ಕಂಫರ್ಟಿಂಗ್ ಆಗಿತ್ತು. ನನಗೆ ಕಂಫರ್ಟ್ ಆಗಿತ್ತು ಎಸ್ಪೆಷಲಿ. ಯಾಕೆ ಅಂತಂದರೆ ಬೆಳಿಗ್ಗೆ ನಾನು ರೆಡಿ ಆದರೆ ನಾನಿನ್ನು ಮತ್ತೆ ಡ್ರೆಸ್ ಚೇಂಜ್ ಮಾಡೋದು ರಾತ್ರಿ ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ. ಸೊ ಹಾಗಿದ್ದಾಗ ಸ್ವಲ್ಪ ಕಿರಿಕಿರಿ ಆದ್ರೂ ಅದಷ್ಟು ಕಂಫರ್ಟ್ ಅನಿಸಲ್ಲ ಸ್ಯಾರಿ ವೇರ್ ಮಾಡೋಕ್ಕೆ. ಬಟ್ ಇದಂತೂ ನನಗೆ ಸ್ಯಾರಿ ವೇರ್ ಮಾಡಿದ್ದೀನಿ ಅನ್ನೋ ಫೀಲೇ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸ್ಯಾರಿಗಂತೂ 10/10 ಕೊಡಬೇಕು, ಆ ಥರ ಇತ್ತು ಕ್ವಾಲಿಟಿ ಆ್ಯಂಡ್ ಕಂಫರ್ಟ್ ಎಲ್ಲನೂ. ಪಂಚಭೂತೋ ಹವೈನಾ ಮಹಿಷಃ ಸಂವಾಹಯೇತಂ ಪಂಚಭೂತಕಂ ಸಂತಂ ಪಂಚಭೂತೆ ಪ್ರಿಯಾಗಚ್ಚತೆ ಪರೋಕ್ಷೇಣ ಪರೋಕ್ಷ ಪ್ರಿಯಾಗೆ ವಸುದೇವಾ. ಪ್ರಪಂಚಕ್ಕೆ ಒಡೆಯ ಆಗಿರ್ತಕ್ಕಂಥವನು ಈ ಗೋಪಾಲಕೃಷ್ಣ. ಅದಕ್ಕೋಸ್ಕರನೇ ಕೃಷ್ಣನ ಮುಂದೆ ಜಗದ್ಗುರು ಅಂತ ಹೇಳ್ತೀವಿ. ಅದಕ್ಕೋಸ್ಕರ ಪ್ರಪಂಚದಲ್ಲೆಲ್ಲ ಯಾವ ಜಾಗದಲ್ಲಿ ಕೃಷ್ಣ ಇಲ್ಲ ಅಂತಿಲ್ಲ, ಎಲ್ಲ ಕಡೆನೂ ಕೃಷ್ಣ ಇದ್ದೇ ಇರ್ತಾನೆ. ಅದಕ್ಕೋಸ್ಕರ ನಾವು ಕೃಷ್ಣ ಇರ್ತಾನೆ. ಇನ್ನು ಕೃಷ್ಣ ಮತ್ತು ಲಕ್ಷ್ಮಿ ಎರಡೂ ಕೂರಿಸಿದ್ವಿ ಅಲ್ವಾ. ಸೊ ಹಾಗಾಗಿ ನೈವೇದ್ಯಕ್ಕೆ ಅಂತ ಅಂದ್ಬಿಟ್ಟು ಕೃಷ್ಣನಿಗೆ ವಿಧ ವಿಧವಾದಂತಹ ನೈವೇದ್ಯ ಮಾಡಿರ್ತೀವಿ. ಅನ್ನದ್ದಾಗಿರ್ಬೋದು, ಮತ್ತು ಪಲ್ಯಗಳಾಗಿರ್ಬೋದು, ಸ್ವೀಟ್ಗಳು, ಮತ್ತು ಒಂದು ಸ್ವಲ್ಪ ಚಕ್ಲಿ, ನಿಪ್ಪಟ್ಟು, ಈ ಥರ ಭಕ್ಷ್ಯ ಭೋಜನಗಳು ಅದನ್ನು ಕೂಡ. ಅದಾದಮೇಲೆ ಲಕ್ಷ್ಮೀ ದೇವಿಗೆ ಅಂದ್ಬಿಟ್ಟು ಡ್ರೈ ಫ್ರೂಟ್ಸು ಅದನ್ನೆಲ್ಲ ಇಟ್ಟಿದ್ದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದನ್ನೆಲ್ಲ ದೇವರಿಗೆ ನೈವೇದ್ಯವಾಗಿಟ್ಟು ಪಂಚಾರತಿ ಮತ್ತು ಏಕಾರತಿನ ದೇವರಿಗೆ ಮಾಡಿಕೊಂಡು ದೇವರ ಆಶೀರ್ವಾದನ ಎಲ್ಲರೂ ಪಡ್ಕೊಂಡ್ವಿ. ಪೂಜೆ ಅಂತೂ ಸಮಯಕ್ಕೆ ಸರಿಯಾಗಿ ಆಯಿತು. ಸಮಾಧಾನವಾಗಿ ಪೂಜೆನ ಪುರೋಹಿತರು ಕೂಡ ಮಾಡಿಕೊಟ್ರು. ಅಷ್ಟರಲ್ಲಿ ಒಂದು ಸ್ವಲ್ಪ ಜನ ಎಲ್ಲ ಬಂದಿದ್ದರು ರಿಲೇಟಿವ್ಸು, ಇನ್ನೂ ಸ್ವಲ್ಪ ಜನ ಬರೋರಿದ್ದರು. ಈಗ ವಾಯ್ಸ್ ಓವರ್ ಕೊಡುವಾಗ ನನಗೆ ನೆನಪಾಗ್ತಾಯಿತ್ತು, ನಮ್ಮ ಹಳೆ ಮನೆಯಲ್ಲಿ ಮಾಡ್ತಿದ್ದಂಥ ಪೂಜೆ ಎಲ್ಲನೂ ಹಿಂಗೆ ಒಂದು ಸೆಕೆಂಡ್ ಹಿಂಗೆ ಕಣ್ಣು ಮುಂದೆ ಹೋಯಿತು. ಸೊ ಈ ಮನೆಯಲ್ಲಿ ನಾವು ಇದು ಫಸ್ಟ್ ಟೈಮ್ ಮಾಡ್ತಾ ಇರೋವಂಥದ್ದು ಹಬ್ಬ. ಕನಕಲಕ್ಷ್ಮಿಗೆ ನೀವು ನೈವೇದ್ಯವ ತಂದಿರೆ, ಕಾಲು ಮುಂದೆ ಇರಿಸುವ ಸಿಲು ದಾಟಿ ಬಾರಮ್ಮ, ಭಾಗ್ಯದಾಯಿ ಮಾಂಗಲ್ಯ ಸೌಭಾಗ್ಯವ ನೀಡಮ್ಮ, ಹಾಲು ತುಪ್ಪ ಹೊಳೆ ಹರಿಸಿ ಹರುಷ ಸುಖವ ತಾರಮ್ಮ, ಧನಧಾನ್ಯವ ಕೊಟ್ಟು ಸಂತಾನ ಕರುಣಿಸಮ್ಮ, ಹೂಮಾಲೆ ಹಾಕಿದೆ. ಇನ್ನು ಎಲ್ಲರೂ ಇದ್ರಲ್ಲ ಮುತ್ತೈದೆಯರು, ಅವ್ರ ಕೈಲಿ ಆರತಿನ ಮಾಡಿಸಿ ಲಕ್ಷ್ಮೀ ದೇವಿಗೆ ಪೂಜೆನ ಮುಗಿಸ್ಕೊಂಡ್ವಿ ಆರತಿ ಮಾಡಿ. ಹಾಗೆ ಕೃಷ್ಣನಿಗೂ ಕೂಡ ಎಲ್ಲರೂ ಸೇರಿ ಆರತಿನ ಮಾಡ್ಕೊಂಡ್ವಿ. ತೊಟ್ಲಲ್ಲಿರೋ ಕೃಷ್ಣ ಆಗಿರ್ಬೋದು, ನಾಗಪಡ್ಗದಲ್ಲಿರೋ ಅಂಥ ಕೃಷ್ಣ ಆಗಿರ್ಬೋದು, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ರು ಅಂತಂದರೆ ದೇವರು ತುಂಬಾ ಇಷ್ಟ ಆಗ್ತಿತ್ತು. ನಾನಂತೂ ಅದೆಷ್ಟು ಸಲ ನೋಡಿದ್ದೀನಿ ದೇವ್ರನ್ನ ಅಂತಂದರೆ. ಅಂದರೆ ಈ ಹಬ್ಬದಲ್ಲಿ ನಮ್ಗೆ ಅಷ್ಟೊಂದು ಪುರ್ಸೊತ್ತಾಗಿರಲ್ಲ ಅಲ್ವಾ, ಅಂದ್ರೂ ಹೋಗ್ತಾ ಬರ್ತಾ ದೇವ್ರನ್ನ ನೋಡೋದು ಎಷ್ಟು ಚೆನ್ನಾಗಿದೆ ಅಲ್ವಾ. ಕೃಷ್ಣನೇ ಬಂದು ಕೂತಿರೋ ಥರ ಇದೆ, ಲಕ್ಷ್ಮಿನೇ ಬಂದು ಕೂತಿರೋ ಥರ ಇದೆ ಅಂತ
ತುಂಬ ಚೆನ್ನಾಗಾಯಿತು. ನನಗಂತೂ ಈ ಸಲ ಹಬ್ಬ ಅಂತೂ ತುಂಬ ಚೆನ್ನಾಗಾಗಿದೆ. ಇನ್ನೂ ಫೇವ್ರೆಟ್ ಅಂದರೆ ಮಕ್ಕಳಿಗೆಲ್ಲರಿಗೂ ಕೃಷ್ಣನ ತೊಟ್ಲಲ್ಲಿ ಮಲಗಿಸಿರ್ತೀವಲ್ವ, ಅದನ್ನು ತೂಗೋದು, ಮತ್ತು ಏನಾದರೂ ಗೊತ್ತಿದ್ದರೆ ಹಾಡು ಹೇಳೋದು, ಹಾಡು ಹೇಳಿ ಮಕ್ಕಳನ್ನ ಮಲಗಿಸ್ತೀವಲ್ಲ ಆ ರೀತಿ ಕೃಷ್ಣನ ಕೂಡ ತೂಗಿ ಮಲಗಿಸೋದು. ಈ ರೀತಿ ಎಲ್ಲ ಮಕ್ಳ ಕೈಲೂ ಕೂಡ ಮಾಡಿಸಿದ್ವಿ. ಮಕ್ಕಳು ಮತ್ತು ದೊಡ್ಡವರು ಎಲ್ಲರೂ ಮಾಡಿದ್ವಿ. ಇದಾದಮೇಲೆ ಇನ್ನು ಪ್ರತಿ ಸಲ ನಾವು ದೇವ್ರಿಗೆ ಆರತಿ ಮಾಡಿದಾಗ ಮುಂದೆಗಡೆ ಹೊಸ್ಲಿರುತ್ತಲ್ಲ ಮೇನ್ ಸಿಂಹದ್ವಾರದ್ದು, ಅಲ್ಲಿಗೂ ಕೂಡ ನಾವು ಆರತಿ ಮಾಡೇ ಮಾಡ್ತೀವಿ. ಹಾಗಾಗಿ ಮಕ್ಕಳೆಲ್ಲರೂ ಇದ್ರಲ್ಲ ಅವ್ರ ಕೈಲಿ ಕೈ ಹಿಡಿಸ್ಕೊಂಡು ಆರತಿನ ಮಾಡಿದ್ವಿ. ಮೊದಲು ಒಂದೆರಡು ಬ್ಯಾಚು ಎಲ್ಲ ಬಂದಿರೋ ಅಂಥವ್ರಿಗೆಲ್ಲ ಊಟ ಆಯಿತು. ಅದಾದಮೇಲೆ ಪಾಪ ಲೇಡೀಸ್ ಎಲ್ಲರೂ ಬೆಳಿಗ್ಗೆನೇ ಎದ್ದು ಮಾಡಿರ್ತಾರಲ್ವ, ಟಿಫನ್ನು ಏನೂ ಮಾಡಿರಲ್ಲ, ಹಾಗೆ ಪೂಜೆ ಮುಗಿಸ್ಕೊಂಡಿದ್ದು ಮತ್ತು ಊಟಕ್ಕೆ ಅವ್ರು ಊಟಕ್ಕೆ ಕೂತ್ಕೊಂಡಾಗ ಸಂಜೆ ಒಂದು 3:30-4 ಗಂಟೆ ಆಗಿತ್ತು ಅಂದ್ಕೊಳ್ತೀನಿ. ಸೊ ಅವ್ರಿಗೆಲ್ಲ ಫಸ್ಟು ಬಡಿಸ್ಬಿಟ್ಟು ಆಮೇಲಿಂದ ನಾವು ಕೂತ್ಕೊಂಡಿದ್ದು. ಫಂಕ್ಷನ್ನು ಅಂತಂದರೆ ಮಕ್ಕಳೇ ಮೇನು. ಫಸ್ಟು ಅವ್ರು ಊಟ ಮಾಡಿಬಿಟ್ರೆ ನಮಗೆಲ್ಲ ಚಿಂತೆ ಇರಲ್ಲ, ಆರಾಮಾಗಿ ಆಟ ಆಡ್ಕೊಂಡಿರ್ತಾರೆ. ನಾವು ಆಮೇಲಿಂದ ನಮ್ಮ ಕೆಲಸದಲ್ಲಿ ನಾವು ಬ್ಯುಸಿ ಇದ್ರೂ ಅವರೇನೂ ನಮ್ಮನ್ನು ಡಿಸ್ಟರ್ಬ್ ಮಾಡಲ್ಲ. ಹಾಗಾಗಿ ಫಸ್ಟು ಮಕ್ಕಳನ್ನೆಲ್ಲರನ್ನೂ ಕೂಡಿಸ್ಬಿಟ್ಟು ಅವ್ರು ಎಲ್ಲರೂ ತಿಂದಾದಮೇಲೆ ದೊಡ್ಡವರು, ಆಮೇಲಿಂದ ನಾವು ಲೇಡೀಸ್ ಎಲ್ಲ ಕೂತ್ಕೊಂಡಿದ್ದು. ಮುಂಚೆಯಿಂದನೂ ಹೆಂಗೆ ರೂಢಿ ಮಾಡ್ಕೊಂಬಂದಿದ್ದಾರೆ ಅಂತಂದರೆ, ಒಂದು 5 ಥರ ಕೃಷ್ಣನಿಗೆ ನೈವೇದ್ಯಕ್ಕೆ ಪ್ರಸಾದವಾಗಿಟ್ಟಿರೋದನ್ನು ಎಲ್ಲರಿಗೂ ನಾವು ಹಂಚ್ಕೊಳ್ತೀವಲ್ಲ ಅದು. ಅದರಲ್ಲಿ ಮೊದಲನೇದು ಬಂದು ಬೆಣ್ಣೆ. ನಾನು ಲಾಸ್ಟ್ ವ್ಲಾಗಲ್ಲಿ ನಿಮಗೆ ಅದರದ್ದು ಹೆಂಗೆ ಪ್ರಸಾದ ತಯಾರಿಸ್ತೀವಿ ನಾವು ಬೆಣ್ಣೆ ಜೊತೆ ಅಂದ್ಬಿಟ್ಟು ತೋರಿಸಿದ್ದೆ ಅಲ್ವಾ, ಅದ್ರ ಜೊತೆಯಲ್ಲಿ ವಾಮ್ ಪುಡಿ ಅಂತ ಮಾಡ್ತೀವಿ, ಮತ್ತು ಚಿಗ್ಲಿ ತಂಬಿಟ್ಟು ಇಟ್ಟಿರ್ತೀವಿ. ಅದ್ರ ಜೊತೆಯಲ್ಲಿ ಕೃಷ್ಣನಿಗೆ ತುಂಬ ಇಷ್ಟ ಆಗಿರೋ ಅಂಥದ್ದು ಸಿಹಿ ಅವಲಕ್ಕಿ. ಸೊ ಇದಿಷ್ಟೂ ಫಸ್ಟು ಪ್ರಸಾದ ಥರ ಕೊಟ್ಬಿಟ್ಟು ಆಮೇಲೆ ಎಲೆಯಲ್ಲಿ ಎಲ್ಲನೂ ಐಟಮ್ನ ಬಡಿಸ್ತೀವಿ. ಒಂದೊಂದು ಸಲ ಹೆಂಗೆ ಅನಿಸುತ್ತೆ ಅಂದರೆ, ಈ ಥರ ದೊಡ್ಡ ಹಬ್ಬಗಳನ್ನೆಲ್ಲ ಮಾಡಿದಾಗ ಒಂದೊಳ್ಳೆ ಸಿಬ್ಬಂದಿ ಇದ್ದರೆ ಅದು ಹಬ್ಬನ ಮಾಡಿದ್ದೀವಿ ಅನ್ನೋ ಅಂದರೆ ಶ್ರಮ ಗೊತ್ತಾಗಲ್ಲ. ಈಗ ಬಡಿಸೋದೇ ಆಗಿರ್ಬೋದು, ಅದು ಒಂದು ದೊಡ್ಡ ಕೆಲಸನೇ. ಇಷ್ಟು ಐಟಮ್ನ ಕೆಳಗಡೆ ಕೂತ್ಕೊಂಡು, ಮುಂಚೆ ನಾವು ಹಳೆ ಮನೇಲಿ ಇದ್ದಾಗ ಅಂದರೆ ನನ್ನ ಮದುವೆಯಾಗಿ ಹೊಸದ್ರಲ್ಲಿ ಇನ್ನೂ ತುಂಬ ಜನ ಬರೋರು ಊಟಕ್ಕೆಲ್ಲ. ಅದು ಡೂಪ್ಲೆಕ್ಸ್ ಹೌಸ್ ಇರ್ತಾಯಿತ್ತು. ಮೇಲ್ ಒಂದು ಬ್ಯಾಚು, ಕೆಳಗಡೆ ಗ್ಯಾರೇಜಲ್ಲಿ ಒಂದು ಬ್ಯಾಚು, ಮತ್ತು ಹಾಲಲ್ಲಿ. ಸೊ ಹೀಗೆ ಮೇಲೆ ಕೆಳಗೆ ಓಡಾಡಿ ಅದು ಅಷ್ಟು ಸಲ ಬಗ್ಗಿ ಬಡಿಸ್ಬೇಕಿತ್ತು. ಕೆಳಗಡೆ ಬಾಳೆ ಎಲೆ ಊಟ ಆಗಿರೋದ್ರಿಂದ ಕೈಯಲ್ಲಿ ಇಟ್ಕೊಂಡು ತಿನ್ನೋದಾದರೆ ಗೊತ್ತಾಗಲ್ಲ. ಮತ್ತು ಇದಕ್ಕೆ ತುಂಬ ಜನ ಹೆಲ್ಪ್ ಮಾಡ್ತಾರೆ ನಮ್ಮ ಮನೇಲಿ. ಯಾರೂ ಹಿಂದೆ ಮುಂದೆ ನೋಡಲ್ಲ. ಕೆಲಸ ಇದ್ದರೆ ಹೇಳಿ ಮಾಡಿಸ್ಬೇಕು ಅಂತ ಯಾವುದೂ ಇರಲ್ಲ. ಈಗ ಬಡಿಸೋದೇ ಆಗಿರ್ಬೋದು, ಅವ್ರದ್ದು ಊಟ ಆಗಿದ್ರೆ ನೆಕ್ಸ್ಟ್ ಬ್ಯಾಚಿಗೆ ಬಂದು ಬಡಿಸೋದಾಗಿರ್ಬೋದು, ಇಲ್ಲ ಪಾತ್ರೆಗಳೇ ಆಗಲಿ ಎಲ್ಲ ಸಿಂಕಲ್ಲಿತ್ತು ಅಂತಂದರೆ ನೀನೇ ಮಾಡು ನಾನೇ ಮಾಡು ಅಂತ ಯಾರೂ ಅನ್ನಲ್ಲ ನಮ್ಮ ಮನೇಲಿ. ಸೊ ಹಂಗಿರೋದ್ರಿಂದನೇ ಅನಿಸುತ್ತೆ ನಮಗೆ ಯಾವುದೇ ಹಬ್ಬ ಮಾಡಬೇಕು ಅಂತಂದರೆ ಯಾವ ಭಯನೂ ಆತಂಕನೂ ಏನೂ ಆಗಲ್ಲ. ಇಲ್ಲ ಎಲ್ಲರೂ ಇದ್ದಾರಲ್ವ, ಮಾಡಿಬಿಡ್ಬೋದು, ಆಗಿಬಿಡುತ್ತೆ ಅನ್ನೋ ಥರ ಅನಿಸ್ಬಿಡುತ್ತೆ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ. ಇನ್ನು ಎಲ್ರದ್ದು ಊಟ ಆಯಿತು, ಹಂಗಾಗಿ ನಾವು ಕೂಡ ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಇಷ್ಟರಲ್ಲಿ ಎಷ್ಟು ಜೋರಾಗಿ ಮಳೆ ಬಂತು ಅಂತಂದರೆ ಸಖತ್ತು ಜೋರಾಗಿ ಮಳೆ ಬಂತು. ಬರ್ತಾ ಇರೋರು ಸ್ವಲ್ಪ ಜನ ಅಲ್ಲೇ ಸ್ಟಾಪ್ ಮಾಡಿ ಆಮೇಲೆ ಬಂದರು. ಇಲ್ಲಿ ಒಳಗಿರೋರು ಊಟ ಆಗಿದ್ರು ಯಾರೂ ಹೋಗೋಕ್ಕಾಗಲಿಲ್ಲ, ಹಾಗಾಯಿತು.
ಇನ್ನೂ ಸಂಜೆ ಆಗ್ತಾ ಬಂತು. ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಹಾಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಆಮೇಲೆ ಇನ್ನು ಮಳೆನೂ ನಿಲ್ತು. ಹಾಗಾಗಿ ಎಲ್ಲರೂ ಒಬ್ಬೊಬ್ಬರೇ ಹೊರಡ್ತೀವಿ ಅಂತ ಅಂದ್ಬಿಟ್ಟು ಎಲ್ಲ ತಾಂಬೂಲ ತಗೊಳ್ತಾ ಇದ್ದಾರೆ. ಇಲ್ಲಿ ನಮ್ಮ ಮನೆ ಹತ್ರ ಯಾರೂ ಇಲ್ಲ ಸಿದ್ಧಾಂತಿಗೆ ಆಟ ಆಡೋಕ್ಕೆ. ಈ ಥರ ಮನೇಲಿ ಏನಾದರೂ ಹಬ್ಬ ಅಂತಂದರೆ, ಇಲ್ಲ ನಾವೇ ಯಾವುದಾದ್ರೂ ಫಂಕ್ಷನ್ಗೆ ಹೋಗ್ತೀವಿ ಅಂದರೆ ಅವನಿಗೆ ಫುಲ್ ಖುಷಿ, ಎಲ್ಲ ಫ್ರೆಂಡ್ಸ್ ಸಿಗ್ತಾರೆ ಅಂತ ಕೇಳ್ಕೊತಾನೆ ಅವನು. ಅಜ್ಜಿ ಕಡೆನಾ, ತಾತನ ಕಡೆನಾ, ನಿನ್ನ ಕಡೆನಾ, ಯಾರು ಬರ್ತಾರೆ ಅಂತ. ಸೊ ಹಾಗೆ ಅದ್ರ ಮೇಲೆ ಡಿಪೆಂಡ್ ಅವನು. ಇಂಥ ಫ್ರೆಂಡ್ಸ್ ಬರ್ತಾರೆ ಅಂತ ಅವನು ಎಸ್ಟಿಮೇಟ್ ಮಾಡಿಕೊಂಡು ಈ ಥರ ಆಟ ಆಡ್ಬೋದು ಅಂತ ಒಂದು ಪ್ಲ್ಯಾನ್ ಮಾಡ್ಕೊತಾನೆ. ಸೊ ಹಾಗಾಗಿ ಇದು ಕುಂಕುಮ ಕೊಡೋ ಟೈಮಲ್ಲಿ ಕರೆದೆ ನಾನು ಅವನ್ನ, ಬಾರೋ ಅಂತಂದರೆ, ಇಲ್ಲ ಇದೆಲ್ಲ ನೀವು ಲೇಡೀಸ್ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀರಾ, ನಾನು ಬರಲ್ಲ ಅಂದ್ಬಿಟ್ಟು ನೀನು ಅವ್ನ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡಿದ್ದ. ನಾನು ಆ್ಯಕ್ಚುಲಿ ಶುಕ್ರವಾರ ಕಳಸ ಇಟ್ಟಿದ್ದಲ್ವ, ಕಳಸನ ಏನು ಕದಲ್ಸಕ್ಕೆ ಹೋಗಿರಲಿಲ್ಲ ನಾನು. ಯಾಕೆ ಅಂದರೆ ಇವತ್ತೆಲ್ಲರೂ ಬರ್ತಾರೆ. ಮತ್ತು ನಾಳೆ ಅಂದರೆ ಲೈಕ್ ಶನಿವಾರ ಹಬ್ಬ ಇದ್ದಿದ್ದು ಕೃಷ್ಣ ಜನ್ಮಾಷ್ಟಮಿ. ಸಂಡೇ ಅಂತಂದರೆ ಎಲ್ಲ ಫ್ರೀಯಾಗಿರ್ತೀವಲ್ವ, ನನಗೇನು ಅಷ್ಟೊಂದು ಹರಿಬರಿ ಇರಲ್ಲ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು, ರೆಡಿ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಕೂಡ 3ನೇ ದಿನಕ್ಕೆ ಕಳಸನ ಕದಲ್ಸೋಣ ಅಂದ್ಬಿಟ್ಟು ನಾನೇನು ಕದಲ್ಸಕ್ಕೆ ಹೋಗಿರಲಿಲ್ಲ. ಅವ್ರು ನಮ್ಮ ಹೆಣ್ಮಗಳು, ಅವ್ರಿಗೆ ನಾನು ದುಡ್ಡು ಕೊಟ್ಬಿಟ್ಟು ಹಬ್ಬಕ್ಕೆ ಸೀರೆ ತೊಗೊಳ್ಳಿ ಅಂತ ಹೇಳಿದ್ದನ್ನು ವೀಡಿಯೋ ಮಾಡ್ತಾಯಿದ್ರಲ್ವ ಸುಧೀರು, ಅವರು ಇನ್ನೊಂದು ಸಲ ಹೇಳು ಅಂತ ಅಂದ್ಬಿಟ್ಟು ಆಡಿಸ್ಕೊಂಡು ನಗ್ತಾಯಿದ್ರು. ಸೊ ಅದನ್ನು ಅಲ್ಲಿ ನಗ್ತಾಯಿದ್ದೀವಿ ನಾವು. ನಾನು ತೆಲುಗುಲಿ ಹೇಳಿದೆ, ನನಗೆ ಕನ್ಫ್ಯೂಸ್ ಆಗೋಯ್ತು ಆ ಸೆಕೆಂಡಿಗೆ, ತೆಲುಗುಲಿ ಹೇಳ ಕನ್ನಡದಲ್ಲಿ ಹೇಳ ಅಂತ ಅಂದ್ಬಿಟ್ಟು. ಇನ್ನು ಮೈರನ್ ಕೈಲೂ ಕೊಡಿಸ್ತಾ ಇದ್ದೆ ನಾನು, ಚಿಕ್ಕ ಮಕ್ಳ ಕೈಗೆಲ್ಲ ಮೈರನ್ ಕೈಲಿ ಕೊಡಿಸ್ತಾ ಇದ್ದೆ. ಇನ್ನು ಒಬ್ಬೊಬ್ಬರೇ ಬರ್ತಾಯಿದ್ರು, ನಾವು ಇನ್ವೈಟ್ ಮಾಡಿದ್ವಲ್ಲ ಫ್ರೆಂಡ್ಸು, ನಮ್ಮ ಅತ್ತೆ ಅವರ ಫ್ರೆಂಡ್ಸ್ ಆಗಿರ್ಬೋದು, ಆಮೇಲೆ ನಾವು ಹಳೆ ಮನೆ ಹತ್ರ ಇದ್ದವರಾಗಿರ್ಬೋದು, ಎಲ್ಲರೂ ಬರ್ತಾಯಿದ್ರಲ್ಲ. ಸೊ ಹಾಗೆ ಒಬ್ಬೊಬ್ರಿಗೆ ನಾನು ತಾಂಬೂಲನ ರೆಡಿ ಮಾಡಿ ಇಡ್ತಾ ಇದ್ದೆ. ಈ ಹಬ್ಬದಲ್ಲಿ ಎಲ್ಲರೂ ನಾವು ಮಾಡಿರ್ತೀವಲ್ವ ತಿಂಡಿ, ಚಕ್ಲಿ ನಿಪ್ಪಟ್ಟು, ಸಿಹಿ ತಿನಿಸು, ಅದು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಅದಂತೂ ಕಂಪಲ್ಸರಿ ಇರಲೇಬೇಕು. ಇನ್ನು ಫ್ರೆಂಡ್ಸ್ ಎಲ್ಲ ಬಂದರೆ ಡಿಮ್ಯಾಂಡ್ ಮಾಡಿ ಇನ್ನೊಂದು ಎಕ್ಸ್ಟ್ರಾ ಕವರೇ ತೊಗೊಂಡು ಹೋಗ್ತಾರೆ. ನಮ್ಮ ಮನೇಲೂ ಅದೇ ಖುಷಿನೇ, ಎಲ್ಲರೂ ಇಷ್ಟಪಟ್ಟು ತಿಂತಾರಲ್ವ ಅಂದ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾನೇ ಎಲ್ಲ ಮಾಡಿಟ್ಟಿರ್ತೀವಿ, ಕೇಳಿದ್ರೆ ಕೊಡೋಣ ಅಂತ ಅಂದ್ಬಿಟ್ಟು. ಸೊ ಎಲ್ಲರದ್ದು ಊಟ ಆಯ್ತಲ್ಲ, ನಾವು ಕೃಷ್ಣಂದು ಊಟ ಆಗಿದೆ ಅಂತ ಭಾವಿಸಿ ಕೃಷ್ಣನ ತೊಟ್ಲಲ್ಲಿ ಹಾಕಿ ತೂಗಿ ಮಲಗಿಸೋ ಅಂಥ ಕಾರ್ಯಕ್ರಮ ಇವಾಗ. ಒಬ್ಬೊಬ್ಬರಾಗೆ ಎಲ್ಲ ಜೋಡಿಗಳು ಬಂದು ಕೃಷ್ಣನ ಮಲಗಿಸ್ತಾ ಇದ್ದಾರೆ. ಚಿನ್ನಿ ಚಿನ್ನಿ ನಡಕ ನಡಚಿ ಪಾರಿರಾವ ಕೃಷ್ಣ ಪಾರಿರಾವ, ಪಾರಿರಾವ ಕೃಷ್ಣ ಪಾರಿರಾವ, ಪಾರಿರಾವ ಕೃಷ್ಣ ಪಾರಿರಾವ, నోరు విడిచి పలుకు పలకవా కృష్ణ పలుకు పలకవా. పాట సినిమా పాట పాట అరే అరే సరే తోగ్రి పాప ఏ విష్ణు ಫಿಲಮ್ ಸಾಂಗ್ ಏನೋ ಪರವಾಗಿಲ್ಲದಪ್ಪ. ಇನ್ನು ನಮ್ಮ ತಾರಕ್ಕೂ ಕೃಷ್ಣನಿಗೆ ಜೋಲಿ ತೂಗೋದಲ್ವ, ಮಕ್ಕಳಿಗೆ ತುಂಬ ಇಷ್ಟ. ಅವನು ಬಂದ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು.
ಸುಮಾರಷ್ಟು ವೀಡಿಯೋನ ಮಾಡೋದೇ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಹಬ್ಬಗಳಲ್ಲಿ ಹಾಗೆ ಆಗುತ್ತೆ, ನಾವು ಬ್ಯುಸಿ ಇರ್ತೀವಿ, ಇದೊಂದು ನೆನಪಾಗೋದೇ ಇಲ್ಲ, ಕ್ಯಾಮ್ರಾ ಇಟ್ಟು ರೆಕಾರ್ಡ್ ಮಾಡ್ತಾ ಇದ್ದೀವಿ ಅನ್ನೋದು ಮರ್ತೋಗ್ಬಿಡುತ್ತೆ. ಆಮೇಲೆ ಯಾವಾಗಲೂ ನೆನಪಾಗುತ್ತೆ. ಸೊ ಇವತ್ತು ಹಾಗೆ ಆಯಿತು, ಎಷ್ಟೊಂದು ನಾನು ಮಿಸ್ ಮಾಡಿದ್ದೀನಿ. ನನ್ನ ತಮ್ಮ ಇರೋವರೆಗೂ ಅವ್ನು ನನಗೆ ಹೆಲ್ಪ್ ಮಾಡ್ದ ವೀಡಿಯೋ ಮಾಡ್ಕೊಡೋಕ್ಕೆ. ಇನ್ನು ಅವ್ನು ಮನೆಗೆ ಹೋದ್ಮೇಲೆ ಸಂಜೆ ಮೇಲೆ ಬಂದಂಥ ಎಲ್ಲ ಗೆಸ್ಟ್ಗಳದ್ದು ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಲೇ ಇಲ್ಲ. ಇನ್ನು ಸಿದ್ಧಾಂತು ಆಟಾಡೋ ವಯಸ್ಸಲ್ವಾ, ಅವನಿಗೆ ಹೇಳಿದ್ರೆ ಮಾತ್ರ ಅವನು ಹೋಗಿ ಕ್ಯಾಪ್ಚರ್ ಮಾಡಿ ಹೆಲ್ಪ್ ಮಾಡಿಕೊಡ್ತಾನೆ, ಅದು ಮೂಡಿದ್ದಾಗ. ಸಪೋಸ್ ಅವ್ನಿಗೇನು ಮೂಡಿಲ್ಲ ಶೂಟ್ ಮಾಡೋಕ್ಕೆ, ಆಟಾಡೋ ಇದರಲ್ಲಿ ಇರ್ತಾನೆ ಅಂತಂದರೆ ಅವನು ಹೆಲ್ಪ್ ಮಾಡಲ್ಲ. ಇನ್ನು ಸುಧೀರ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಫೋಟೋ ವೀಡಿಯೋಸ್ ಎಲ್ಲನೂ. ಸೊ ಹಾಗಾಗಿ ಅವರೂ ನಾಪ್ಸಲ್ಲ ನನಗೆ ಈ ವಿಡಿಯೋ ಮಾಡಬೇಕು ಅನ್ನೋದನ್ನ. ಅವರು ಮರ್ತೋಗ್ಬಿಡ್ತಾರೆ, ನಾನು ಮರ್ತೋಗ್ಬಿಡ್ತೀನಿ. ಮತ್ತು ಟ್ರೈಪಾಡ್ ಇಟ್ಟಿದ್ರೂ ಅದರಲ್ಲಿ ನಾನು ಕ್ಯಾಮ್ರಾನ ಆನ್ ಮಾಡೇ ಇರಲ್ಲ ಒಂದೊಂದು ಸಲ. ಸೊ ಹೀಗಾಗಿ ಎಷ್ಟೊಂದು ವೀಡಿಯೋ ಕ್ಲಿಪ್ಪಿಂಗ್ಸು ಮಿಸ್ ಆಗ್ತಾ ಇರುತ್ತೆ. ಎಷ್ಟಿದೆಯೋ ನಾನು ಅಷ್ಟನ್ನು ವೀಡಿಯೋನ ಹಾಕ್ತಾಯಿದ್ದೀನಿ. ಇನ್ನು ನನ್ನ ತಮ್ಮಂಗೆ ಸ್ವಲ್ಪ ಇಂಟ್ರೆಸ್ಟ್ ಇರೋದ್ರಿಂದ ಅವನು ಏನಾದರೂ ಐಡಿಯಾಸ್ ಕೊಡ್ತಾ ಇರ್ತಾನೆ, ಹಿಂಗೆ ಮಾಡು, ಹಿಂಗೆ ಇಟ್ಕೋ, ಈ ಥರ ಅಂತ ಎಲ್ಲನೂ ಇನ್ಪುಟ್ಸ್ ಕೊಡ್ತಾ ಇರ್ತಾನೆ. ನಾನು ಅದನ್ನು ತಗೊಳ್ತೀನಿ. ಸೊ ಅವನಿರೋವರೆಗೂ ನನಗೆ ವೀಡಿಯೋ ಕ್ಯಾಮ್ರಾದು ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅದಾದಮೇಲೆ ನಾವು ಎಷ್ಟು ಜನ ಇದ್ವೋ ಅಷ್ಟನ್ನು ಮಾತ್ರ ನಾನು ವೀಡಿಯೋ ಮಾಡಿಕೊಂಡೆ ಕೊನೆಯಲ್ಲಿ. ಹಿಂಗೆ ಬರೋರೆಲ್ಲ ಬಂದು ಹೋಗ್ತಾಯಿದ್ರು, ನಾವು ಕೂಡ ಮಾತಾಡ್ಕೊಂಡು ಕೂತಿದ್ವಿ. ದಿನ ಹೋಗಿದ್ದೇ ಗೊತ್ತಾಗಲಿಲ್ಲ. ಇನ್ಫ್ಯಾಕ್ಟ್ ನಾವು ಆ ವಾರ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಫಾಸ್ಟಾಗಿ ಹೊಟ್ಟೋಯ್ತು. ಪ್ರಿಪ್ರೇಷನ್ನು, ಫಂಕ್ಷನ್ನು, ಡೆಕೋರೇಷನ್ನು, ಶಾಪಿಂಗು ಹೀಗೆ ಮುಗ್ದೋಯ್ತು. ಆ ತಿಂಗಳೆಲ್ಲನೂ ಹಾಗೆ ಕಳೆದೋಯ್ತು ನಮಗೆ. ಈ ವರ್ಷದ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಪ್ರತಿ ವರ್ಷ ಇದೇ ರೀತಿ ಇನ್ನೂ ಚೆನ್ನಾಗಿ ಮಾಡಿಸ್ಕೊಳ್ಳೋ ಅಂಥ ಅವಕಾಶನ ನನಗೆ ಕಲ್ಪಿಸ್ಕೊಡುವಂಥ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು 3 ದಿನ ಆಯ್ತಲ್ಲ, ಇಲ್ಲಿಗೆ ಲಕ್ಷ್ಮಿನ ಕದಲಿಸಿದೆ. ಇನ್ನೂ ಕೃಷ್ಣನ್ನ ಕೂಡ ಕದಲಿಸ್ಬಿಟ್ಟು ನಾನು ಸಂಡೇ ಆಗಿರೋದ್ರಿಂದ ನಿಧಾನಕ್ಕೆ ಎಲ್ಲನೂ ತೆಗೆದಿಟ್ಕೊಳ್ಳೋಕ್ಕೆ ರೆಡಿ ಮಾಡಿಕೊಂಡೆ. ಇನ್ನೂ ಬರೋರಿದ್ದರು, ಹಾಗಾಗಿ ಕದಲಿಸ್ಬಿಟ್ಟು ನಾನು ಅವ್ರಿಗೆ ಕುಂಕುಮ ಕೊಟ್ಟು ಆಮೇಲಿಂದ ಎಲ್ಲನೂ ತೆಗಿಯೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ನನಗೆ ಅದನ್ನು ದೇವ್ರನ್ನ ಎಲ್ಲನೂ ತೆಗಿಯೋಕ್ಕೆ ನನಗೆ ಮನಸ್ಸೇ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲನೂ. ಹೂ ಮಾತ್ರ ಎಲ್ಲ ಸ್ವಲ್ಪ ಬಾರ್ದಂಗೆ ಆಗಿತ್ತಲ್ಲ, ಅದನ್ನು ಮಾತ್ರ ತೆಗಿಯೋಣ ಅಂತ ಅಂದ್ಕೊಂಡೆ. ಸಂಜೆವರೆಗೂ ನಾನು ಒಂದು ಚೂರು ಏನೂ ಮುಟ್ಟಲಿಲ್ಲ, ಎಲ್ಲನೂ ಹಾಗೆ ಇಟ್ಟಿದ್ದೆ ದೀಪ ಹಚ್ಬಿಟ್ಟು. ನೆಕ್ಸ್ಟ್ ಸಂಜೆ ಆದಮೇಲೆ ಇನ್ನು ಮತ್ತೆ ನನಗೆ ಡೇಟ್ಸ್ ಇತ್ತು, ಹಾಗಾಗಿ ಮತ್ತೆ ಮೈಲಿಗೆ ಆಗಿಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ಹಾಗಾಗಿ ತೆಗೆದಿದ್ದು. ಇಲ್ಲ ಅಂದಿದ್ರೆ ನಾನು ತೆಗಿತಾನೆ ಇರಲಿಲ್ವೇನೋ. ಮತ್ತು ಜೋಲಿ ತೂಗ್ಬಿಟ್ಟು ಕೃಷ್ಣನಿಗೆ ಇನ್ನೂ 1-2 ಹಾಡು ಹೇಳ್ಕೊಂಡು ದೇವ್ರ ಮುಂದೆ ಒಂದಷ್ಟೊತ್ತು ಕೂತಿದ್ದೆ. 3 ವರ್ಷದಿಂದ ಹಬ್ಬ ಮಾಡ್ದಲೇ ನನಗಂತೂ ಕಾಯ್ಕೊಂಡು ಕೂತಿದ್ದೆ, ಯಾವಾಗ ನಮಗೆ ಹಬ್ಬ ಶುರುವಾಗುತ್ತೆ, ಯಾವಾಗೆಲ್ಲ ನಾನು ದೇವ್ರಿಗೆ ಪೂಜೆ ಮಾಡ್ಬೋದು, ಈ ರೀತಿಯಾಗಿ. ನನಗಂತೂ ಈ ವರ್ಷ ಸಖತ್ತು ಖುಷಿಯಾಗಿದೆ ಹಬ್ಬಗಳನ್ನೆಲ್ಲ ಮಾಡಿ. ಸೊ ಇದು ಇವತ್ತಿನ ಕೃಷ್ಣ ಜನ್ಮಾಷ್ಟಮಿ ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿತ್ತು. ನಾನು ತುಂಬ ಟೈಮ್ ತೊಗೊಂಡು ಈ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಬಿ ಕೈಂಡ್ ಟು ಎವ್ರಿ ಒನ್.